ಬೃಹದ್ರೂಪವನ್ನು ಕಣ್ದಣಿಯೇ ನೋಡಿ ತನ್ಮಯನಾಗಿ ಮೈಮರೆತನು. ಅದೇ ಮಬ್ಬಿನಲ್ಲಿ ಮತ್ತೆಲ್ಲವೂ ಮರವೆಯಾಗುವಷ್ಟರಲ್ಲಿ ಸಾವಿರಾರು ಚೇಳುಗಳು ಕಡಿದಂತೆ ರಾವಣನಿಗೆ ವೇದನೆಯುಂಟಾಯಿತು. ವೇದವತಿ, ರಂಭೆ, ಕಿನ್ನರ ಸ್ತ್ರೀಯರು, ಹಾಗೆಯೇ ಇನ್ನೂ ಅನೇಕ ಸುದತಿಯರು ಏಕಕಾಲದಲ್ಲಿ ಬಂದು ಕಣ್ಣು ಮುಂದೆ ನಿಂತದ್ದಾಯಿತು. ಮರುಕ್ಷಣದಲ್ಲಿಯೇ ಆ ನಾರಿಯರ ಮುಖದಿಂದಲೂ ಕ್ರೋಧಾಗ್ನಿ ಕಣಗಳೊಂದೊಂದಾಗಿ ಸಿಡಿದು ತನ್ನ ಮೈಮೇಲೆಲ್ಲ ಅದೇ ಅಗ್ನಿಜ್ವಾಲೆಯು ಪ್ರವಹಿಸುವಂತಾಯಿತು. ಸಾವಿರಾರು ಸ್ತ್ರೀರೂಪದ ಪಿಶಾಚಿಗಳು ಉನ್ಮತ್ತವಾಗಿ ತನ್ನನ್ನು ಹಿಡಿದೆಳೆದು ವಜ್ರ ಸದೃಶವಾದ ತಮ್ಮ ಕೋರೆ ದಾರೆಗಳಿಂದ ಕಡಿದು ಮೊನಚಾದ ಉಗುರುಗಳಿಂದ ತನ್ನ ಮೈ ಮುಖಗಳನ್ನೆಲ್ಲ ಸೀಳಿ ರಕ್ತ ಮಾಂಸಗಳನ್ನು ತೆಗೆದು ತನ್ನ ಕಣ್ಣ ಮುಂದೆಯೇ ಹಿಡಿದು ಅಣಿಕಿಸಿದಂತಾಯಿತು. ನೂರಾರು ರಣಹದ್ದುಗಳು ಕೂಕ್ಕಿ ತನ್ನ ಮೈಯ ಮಾಂಸವನ್ನೇ ಮೆಲ್ಲುವಂತೆ ಕಂಡಿತು. ರಾವಣನು ಬುದ್ಧಿಪೂರ್ವಕವಾಗಿ ಅವುಗಳನ್ನೆಲ್ಲ ನಿವಾರಿಸಲು ಕೈಯೆತ್ತಿದನು. ಕೈಗಳೆಲ್ಲ ಕೀಲಿಸಿಯೇ ಹೋಗಿದ್ದವು, ಎತ್ತಲಾಗಲಿಲ್ಲ. ಬೊಬ್ಬಿಡಲು ಪ್ರಯತ್ನಿಸಿದನು, ಸ್ವರವೇ ಏಳಲಿಲ್ಲ. ಕಾಲಿನಿಂದ ಒದ್ದು ಝಾಡಿಸುವುದಕ್ಕೆ ನೋಡಿದನು, ಕಾಲು ಕುಸಿಯುತ್ತಲೇ ಹೋಯಿತು. ತನ್ನ ಎಲ್ಲ ಶಕ್ತಿಯನ್ನು ಉಪಯೋಗಿಸಲು ಪ್ರಯತ್ನಿಸುತ್ತಿರುವಾಗಲೇ ತನ್ನ ಎದೆಯೊಡೆದು ನೂರಾರು ಹೆಡೆಗಳಿಂದೊಪ್ಪುವ ಘೋರ ವಿಷದುರಿಯ ಘಟಸರ್ಪವೊಂದು ಹೊರಟು ತನ್ನ ದೇಹದಾದ್ಯಂತವನ್ನು ಕಡಿದು ವಿಷಜ್ವಾಲೆಯನ್ನು ಕಾರಿದಂತಾಯಿತು. ಏನನ್ನೂ ಮಾಡಲಾರದೆ, ಆ ವೇದನೆಗಳನ್ನು ಸಹಿಸಲು ಆರದೆ ದಶಮುಖನು ಸಜೀವವಾಗಿಯೇ ನರಕಮಯ ಯಾತನೆಯನ್ನು ಅನುಭವಿಸಿದನು. ಹಿಂದೆ ತಾನು ಯಾರಿಗೆ ಏನೇನು ಅಪರಾಧಗಳನ್ನು ಮಾಡಿದ್ದೇನೋ ಅದೆಲ್ಲವೂ ಶತಶಃ ಈಗ ಬಂದು ತನ್ನನ್ನೇ ಬಾಧಿಸುತ್ತಿದ್ದಂತೆ ರಾವಣನಿಗೆ ಕಾಣತೊಡಗಿತು. ಹೆಣ್ಣೆಂದು ಜೀವಮಾನವಿಡೀ ತೃಪ್ತಿಯಿಲ್ಲದ ಕಾಮಕ್ಕೆ ವಶನಾಗಿ ಅತ್ಯಾಚಾರ ಅನಾಚಾರ ಪ್ರವರ್ತನಾಗಿದ್ದ ದಶಮುಖನು ಅದರ ಪ್ರತಿಕ್ರಿಯೆಯಾಗಿ ಆ ಶಾಸ್ತಿಯನ್ನು ಅನುಭವಿಸುತ್ತಿದ್ದಂತೆ ತನ್ನಲ್ಲಿ ತಾನೇ ಮನಗೊಂಡು ತರಹರಿಸತೊಡಗಿದನು. ಸ್ವೇಚ್ಛಾಚಾರಿಯಾಗಿ ಇಂದ್ರಿಯಾತ್ಮಕವಾದ ತನ್ನ ಸುಖಕ್ಕಾಗಿ ಯಾರನ್ನು ಹಿಂದೆ ತಾನು ಗೋಳು ಹೊಯ್ಯಿಸಿದ್ದೇನೋ ಅದೇ ಆ ಎಲ್ಲವನ್ನು ಈಗ ತಾನೊಬ್ಬನೇ ಹೊಂದಿ ಅನುಭವಿಸುತ್ತಿರುವಾಗ ರಾವಣನಿಗೆ ತನ್ನ ಸರ್ವಾಪರಾಧದ ಅರಿವು ಸುಸ್ಪಷ್ಟವಾಗತೊಡಗಿತು. ಅಂತೆಯೇ ತನಗೆ ಬುದ್ಧಿ ಹೇಳಿದ್ದ ಪ್ರತಿಯೊಬ್ಬರ ಮಾತುಗಳು ಒಂದೊಂದಾಗಿ ನೆನಪಿಗೆ ಬಂದವು. ಆ ಎಲ್ಲರನ್ನೂ ಧಿಕ್ಕರಿಸಿ ತನ್ನ ದುರ್ವರ್ತನೆಯಲ್ಲಿಯೇ ತಾನು ಮುಂಬರಿದು ಹೀಗಾಯಿತೆಂದು ತಡೆಯಲಾರದ ವ್ಯಸನವಾಯಿತು. ಪುತ್ರ ಶೋಕದಿಂದ ಮಂಡೋದರಿಯ ಮುಂದೆ ಆಡಿದ್ದ ಮಾತುಗಳು ಸೀತಾ ವಿಷಯಕವಾದ ಪಶ್ಚಾತ್ತಾಪವಾಗಿದ್ದವು. ಮಾತ್ರವಲ್ಲ, ಅದರಲ್ಲಿ ಪಡೆದ ಸೋಲಿನ ವಿರಕ್ತತೆಯ ಭಾವವೂ ಕೂಡಿದ್ದಿತ್ತು. ಹಾಗೆ ಸಾವಿನಿಂದ ತಾನು ಉತ್ತೀರ್ಣನಾಗಬಲ್ಲನೆಂಬ ನಂಬಿಕೆಯೂ ಸೇರಿದ್ದಿತ್ತು. ಆದರೆ ಸೀತಾಪಹಾರಕ್ಕೂ ಮೊದಲು ತಾನು ಮಾಡಿದ್ದ ಅನ್ಯಾಯದ ಕುರಿತು ರಾವಣನಿಗೆ ಸಾಕಷ್ಟು ಪಶ್ಚಾತ್ತಾಪವಾಗಿರಲಿಲ್ಲ. ಕೇವಲ ಕಾಡು ಮೃಗಕ್ಕೂ ಕಡೆಯಾಗಿ ಅನೇಕರಿಗೆ ತಾನಿತ್ತ ಹಿಂಸೆಯನ್ನೇ ತಾನೀಗ ಪಡೆದುಣ್ಣುವ ಸುಸ್ಪಷ್ಟವಾದ ಸ್ಥಿತಿಯನ್ನು ಹೊಂದಿ ಸರ್ವತಾ ತಾನು ಹಾಗೆ ಮಾಡಬಾರದಿತ್ತು ಎಂದು ಕಂಡಿತು. ಅಂತೆಯೇ ಮಾಡಿದ್ದ ಅಪರಾಧಗಳಿಗೆ ತಾನೀಗ ಅನುಭವಿಸುತ್ತಿರುವ ಘೋರ ಯಾತನೆಯೇ ಸರಿಯಾದ ಶಿಕ್ಷೆ ಎಂದು ಕಾಣತೊಡಗಿತು. ರಾವಣನಿಗೆ ವೇದನೆಯನ್ನು ಸಹಿಸಲಾಗಲಿಲ್ಲ. ಕಣ್ಣಾಲಿಗಳು ತಿರುಗಿ ಬವಳಿ ಬಂದಂತಾಯಿತು. ಹಾಗೆಯೇ ಮಂಡೋದರಿಯನ್ನು ನೆನೆದು ಮರುಗಿದನು. ಅಷ್ಟರಲ್ಲಿ ಶ್ರೀರಾಮನು ತನ್ನ ವೈಷ್ಣವಾಸ್ತ್ರವನ್ನು ಉಪಶಮಿಸಿದನು. ಹಾಗೆಯೇ ಮಂಡೋದರಿಯ ಪಾತಿವ್ರತ್ಯದ ಪ್ರಭಾವವು ನಷ್ಟವಾಗಿದ್ದ ರಾವಣನ ಚೇತನವನ್ನು ತುಂಬಿಕೊಟ್ಟಿತು. ಅಂತೆಯೇ ವಿಷ್ಣು ಮಾಯೆಯು ಹರಿದು ಪೂರ್ವಸ್ಥಿತಿಯುಂಟಾಯಿತು. ರಾವಣನಿಗೆ ತಾನು ಕೈಗೊಂಡ ಸಮರಯಜ್ಞದ ಪೂರ್ಣ ಪ್ರಜ್ಞೆಯು ಗೋಚರವಾಯಿತು. ಕೊನೆಯ ಬಾರಿ ತನ್ನ ಧರ್ಮಪತ್ನಿಯೊಡನೆಯೂ ರಾಜಸಭೆಯಲ್ಲಿಯೂ ತಾನಾಡಿದ್ದ ಎಲ್ಲ ಮಾತುಗಳು ನೆನಪಿಗೆ ಬಂದವು. ನಿಮಿಷ ಮಾತ್ರದ ಮೊದಲು ತಾನು ಕಂಡಿದ್ದ ವಿರಾಟ್ ಸ್ವರೂಪವು ಹೊಂದಿದ್ದ ಯಾತನೆಯು ಸ್ಮರಣೆಗೆ ಬಂದವು. ಎಲ್ಲವೂ ಒಮ್ಮೆಲೆ ಬಗೆಯಲ್ಲಿ ಮೂಡಿ ಕೋಲಾಹಲವನ್ನೆಬ್ಬಿಸಿದವು. ಕಣ್ಣೆದುರಿಗೆ ಕೋದಂಡ ಪಾಣಿಯಾಗಿ ಶ್ರೀರಾಮನು ಹನುಮಂತನ ಹೆಗಲನ್ನೇರಿ ವಿರಾಜಿಸುತ್ತಿದ್ದನು. ಕಪಿವೀರರು ಸುತ್ತುಗೊಟ್ಟಿದ್ದರು. ತನ್ನನ್ನು ತನ್ನವರು ಸುತ್ತುವರಿದಿದ್ದರು. ಭೀಕರವಾದ ರಣಕಣವು ಸುಸ್ಪಷ್ಟವಾಗಿ ಕಾಣುತ್ತಿತ್ತು. ರಾಮನ ಗೆಲುವು, ತನ್ನ ಪರಾಭವವು ಕಣ್ಣಿಗೆ ಕಟ್ಟಿದಂತೆ ಒಪ್ಪುತ್ತಿತ್ತು. ತಾನು ಈಗ ಕಾಣುತ್ತಿರುವುದು ಸತ್ಯವೇ? ಅಲ್ಲ, ಕ್ಷಣಕಾಲದ ಮೊದಲು ತಾನು ಕಂಡು ಅನುಭವಿಸುತ್ತಿದ್ದುದು ಸತ್ಯವೇ? ಅದು ಸರಿಯೇ? ಇದು ಸರಿಯೇ? ಅಲ್ಲ, ಸರಿಯಾದುದೇ ಈ ಇಬ್ಬೆಗೆಯಾಗಿ ಕಾಣುತ್ತಿದೆಯೇ?
ಇದನ್ನೇ ಕುರಿತು ದಶಮುಖನು ಬಹುವಾಗಿ ಆಲೋಚಿಸತೊಡಗಿದನು. ಹಾಗೆಯೇ ಶ್ರೀರಾಮನ ಕುರಿತು ವಿಭೀಷಣನಾಡಿದ್ದ ಮಾತುಗಳು ನೆನಪಿಗೆ ಬಂದವು. ಮಾನವ ದೇಹದಲ್ಲಿಯೇ ಅತಿಮಾನವ ಶಕ್ತಿಯು ನೆಲೆಗೊಂಡಿದೆ ಎಂಬುದು ಮನವರಿಕೆಯಾಯಿತು. ಅಂತೆಯೇ ಮಂಡೋದರಿಯ ಮುಂದೆ ತಾನು ತುಚ್ಛವಾದ ತನ್ನ ದೇಹವನ್ನು ರಣಭೂಮಿಯಲ್ಲಿ ಈಡಾಡಿ ಸೀತಾವಲ್ಲಭನ ಪಾದದಡೆಯಲ್ಲಿ ಪ್ರಾಣವನ್ನು ಅರ್ಪಿಸುತ್ತೇನೆಂದು ಆಡಿದ್ದ ಮಾತು ಸ್ಮರಣೆಗೆ ಬಂತು. ಥಟ್ಟನೆ ರಾವಣನು ಅದೇ ನಿರ್ಧಾರವನ್ನು ಕೈಗೊಂಡು ಎಲ್ಲವನ್ನೂ ಮರೆತು ಸಮರ ಸನ್ನದ್ಧನಾದನು. ವಿ ಎನ್ ಭಾಗವತ್, ಬರಬಳ್ಳಿ.